ಹೇಗಿತ್ತು ಸರ್ ತಗೊಂಡ್ರಪ್ಪ? ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಅನುಕೂಲ ಆಗುತ್ತಾ ಸರ್? ನಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ನಮಗೆ ಯೂಶಲಿ ಕಂಪ್ನಿಗೆ ಪ್ರಿಂಟೆಡ್ ಬಿಲ್ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನೀವು ಕೊಡೋ ಪ್ರಿಂಟೆಡ್ ಬಿಲ್ಲು ಸೊ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಈ ಆ್ಯಪ್ ಇಂದ ಬುಕ್ ಮಾಡೋದ್ರಿಂದ ನಮಗೆ ಇಮಿಡಿಯೇಟ್ ಕ್ಯಾಬ್ ಅವೈಲೇಬಲ್ ಇರುತ್ತೆ. ಪ್ಲಸ್ ಯಾವುದೇ ಪೀಕ್ ಟೈಮಲ್ಲಾಗಲಿ ಅಥವಾ ಯಾವುದೇ ಕ್ರೂಷಿಯಲ್ ಟೈಮಲ್ಲಾಗಲಿ ಇಮಿಡಿಯೇಟ್ಲಿ ಕ್ಯಾಬ್ ಅವೈಲೇಬಲ್ ಆಗಿರುತ್ತೆ. ಸರ್, ಈಗ ನಿಮ್ಗೆ ಬಂದು ಒಂದು ಕ್ವಶನ್, ನಿಮ್ಗೆ ಬಂದು ನಾನ್ ಪೀಕ್ ಅವರಲ್ಲಿ ಪೀಕ್ ಅವರಲ್ಲಿ ಬಂದು ರೇಟ್ಗಳು ತೋರಿಸುತ್ತಲ್ಲ ಈ ಓಲಾ ಊಬರ್ ರ್ಯಾಪಿಡೋ ಅಂತ, ಅಂತದ್ ಬೆಸ್ಟಾ ಇಲ್ಲ ಇದರಲ್ಲಿ 24 ರೂಪೀಸ್? ಯಾಕಂದ್ರೆ ನೀವೇ ಬಂದು ಟ್ರಾಫಿಕ್ ಎಲ್ಲ ನೋಡಿದ್ರೆ ಇದು ಬೆಸ್ಟಾ? ಒಂದೇ ಫಿಕ್ಸ್ಡ್ ರೇಟ್ ಇರೋದ್ರಿಂದ ಸೊ ನಮಗೆ ಡೆಸ್ಟಿನೇಷನ್ ರೀಚ್ ಆಗುವಾಗ ಏನ್ ಅಮೌಂಟ್ ಇರುತ್ತೆ ಅಂತ ನಮಗೆ ಫಸ್ಟ್ ಗೊತ್ತಾಗುತ್ತೆ. ಇನ್ ಕೇಸ್ ಅದು ಪೀಕ್ ಅವರ್ಸ್ ಅಲ್ಲಿ ರೇಟ್ ಬೇರೆ ಆಗೋದ್ರಿಂದ ನಾವು ಬುಕ್ ಮಾಡುವಾಗ ಒಂದು ರೇಟ್ ಇರುತ್ತೆ, ಡೆಸ್ಟಿನೇಷನ್ ರೀಚ್ ಆದಾಗ ಒಂದು ರೇಟ್ ಆಗುತ್ತೆ. ಸೊ ಅದು ಯೂಶಲಿ ನಮಗೆ ಡಿಫಿಕಲ್ಟ್ ಅನ್ಸುತ್ತೆ. ಅದೇ ಫಿಕ್ಸ್ ರೇಟ್ ಇದ್ರೆ ಎಷ್ಟೇ ಪೀಕ್ ಅವರ್ ಇರಲಿ ಏನೇ ಟ್ರಾಫಿಕ್ ಇರಲಿ, ಸೊ ಡೆಸ್ಟಿನೇಷನ್ ರೀಚ್ ಆದಾಗ ಏನ್ ಅಮೌಂಟ್ ನಮಗೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಿರುತ್ತೆ, ಬೇಸ್ಡ್ ಆನ್ ಕಿಲೋಮೀಟರ್ ಅದೇ ಅಮೌಂಟ್ ನಾವು ಪೇ ಮಾಡ್ಬೇಕಾಗತ್ತೆ. ಸೊ ಫಿಕ್ಸ್ ರೇಟ್ ಇದ್ರೆ ಒಳ್ಳೇದು ಸರ್. ಯಾಕಂದ್ರೆ ನೀವು ಮಿಸ್ ಮಾಡ್ಕೊಂಬಿಟ್ರಿ, ಯಾಕಂದ್ರೆ ನೀವೇ ಫೀಲ್ಡ್ ರೇಟ್ ನೋಡೋದು ನೀವು ಅದೆಲ್ಲ ಬಂದು ರೇಟ್ ಜಾಸ್ತಿ ಮಾಡೋರೆ. ನಮ್ದು ರೇಟ್ ಬಂದು ಜಾಸ್ತಿ ಮಾಡಬೇಕು. ಏನಕ್ಕೆ 11 ರೂಪಾಯಿ 12 ರೂಪಾಯಿ ಎಲ್ಲ ಕೊಡಬೇಕು ಓಲಾ ಊಬರ್ ರ್ಯಾಪಿಡೋ? ಅದು ನಿಮ್ಗೆ ಗೊತ್ತು. ಅದಕ್ಕೋಸ್ಕರ ಇದು ಗೌರ್ಮೆಂಟ್ ಆಪ್ ಇದು. ಅದಕ್ಕೆ ನಾನು ಕನ್ವಿನ್ಸ್ ಮಾಡ್ಬಿಟ್ಟು ನಿಂತವ ಸರ್ ಬನ್ನಿ ಸರ್ ಗೌರ್ಮೆಂಟ್ ಆಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ವು. ತಪ್ಪ ಸರ್? ಇಲ್ಲ ನೋಡಿ, ನಾವು ಯೂಸ್ ಮಾಡೋ ಕ್ಯಾಬ್ ಇಂದ ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಯೂಸ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದ್ರೆ ಓಲಾ ಊಬರ್ ಯೂಸ್ ಮಾಡಿದ್ರು ಇದೇ ರೇಟೇ ಆಗೋದು, ನಿಮ್ ಆಪ್ ಯೂಸ್ ಮಾಡಿದ್ರು ಇದೇ ರೇಟ್ ಆಗೋದು. ಸೊ ಹೆಚ್ಚು ಕಡಿಮೆ ಅಂತ ರೇಟ್ ಅಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಸೊ ಈ ಆಪ್ ಇಂದ ನಿಮ್ಗೆ ಎಲ್ಲರಿಗೂ ಒಳ್ಳೆ ಅನುಕೂಲ ಆಗತ್ತೆ ಅಂದ್ರೆ ಎಲ್ಲರೂ ಇದನ್ನ ಯೂಸ್ ಮಾಡೋದು ಒಳ್ಳೇದು. ಸರ್, ಲಾಸ್ಟ್ ಒಂದು ಫೈನಲ್, ಇದು ನಮ್ಮ ಲೋಕಲ್ ಡ್ರೈವರ್ಸ್ಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡ್ತೀರಾ? ಖಂಡಿತ ಯಾರೇ ಡ್ರೈವರ್ ಬಂದು ಈ ಆಪ್ ಅಲ್ಲಿ ಸರ್ ಟ್ರಾವೆಲ್ ಮಾಡಿ ಅಂದ್ರೆ ನಾನು ಖಂಡಿತ ಟ್ರಾವೆಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ.